ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣವನ್ನ ಕೊಡುವ ಮೂಲಕ ಸಹಾಯ ಮಾಡಿ. ದಯವಿಟ್ಟು ನಾನು ಸಹಾಯ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ನಮ್ಮಮ್ಮ ಮಾತಾಡ್ತಾರೆ. ನಮಸ್ಕಾರ. ನಾನು ಇಲ್ಲಿವರೆಗಂಟ ಸಾಕಿದ್ದೀನಿ ನನ್ಗೂ ಆಗಕ್ಕಿಲ್ಲ. ಈಗ ನನ್ಗೂ ವಯಸ್ಸಾಯ್ತು. ಏನೇ ಆದ್ರೆ ನಮ್ಮ ಮಗನ್ಗೆ ಒಂದ್ ಸ್ವಲ್ಪ ನಿಮ್ಗೆಲ್ಲ ಸೇರಿ ಸಹಕಾರ ನೀಡಿದ್ರೆ ಅವನಿಗೊಂದು ಜೀವನಕ್ಕಾಯ್ತದೆ. ಇನ್ನು ನಾನು ಸತ್ರೆ ಅವನು ನೋಡ್ಕೊಳ್ಳುವಂಥದ್ದಿಲ್ಲ. ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ. ನೀವು ಏನಾರು ಒಂಚೂರು ಸಹಾಯ ಮಾಡಿ ಅವನಿಗೆ ಸಹಕಾರ ನೀಡಿ. ನಿನ್ನಿಷ್ಟೇ ನಾನು ಬೇಡ್ಕೊಳ್ಳೋದು. ಮೇಲ್ಗಡೆ ಕಾಣ್ತಿರುವಂತ ಫೋಟೋದಲ್ಲಿರುವಂತ ವ್ಯಕ್ತಿ ಹೆಸರು ಸ್ವಾಮಿ ಗೌಡ ಅಂತ. ಇವ್ರಿಗೆ ಜ್ವರ ಬಂದು ಫೈನಲ್ ಕಾರ್ಡ್ ಇಂಜುರಿ ಆಗೈತೆ. ಇವ್ರಿಗೊಂದು ಹೆಣ್ಣು ಮಗು ಕೂಡ ಇದೆ ಸ್ನೇಹಿತರೆ. ಇವ್ರ ಹೆಂಡತಿನೂ ಕೂಡ ತೀರೋಗಿದ್ದಾರೆ. ಈಗ ಅವ್ರನ್ನ ನೋಡ್ಕೊಳ್ತಿರೋದು ವಯಸ್ಸಾಗಿರುವಂತ ಅವ್ರ ತಾಯಿ ಮಾತ್ರ ಸ್ನೇಹಿತರೆ. ಅವ್ರಿಗೂ ಕೂಡ ತುಂಬಾನೇ ವಯಸ್ಸಾಗಿದೆ. ಈ ಕುಟುಂಬ ತುಂಬಾ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣ ಸಹಾಯ ಮಾಡಿ. ಸ್ವಾಮಿ ಗೌಡ ಅವ್ರಿಗೆ ಚಿಕಿತ್ಸೆಗೆ ತುಂಬಾನೇ ಸಹಾಯ ಆಗುತ್ತೆ, ಇಲ್ಲ ಅವ್ರ ಕುಟುಂಬಕ್ಕರ ಸಹಾಯ ಆಗುತ್ತೆ ಸ್ನೇಹಿತರೆ. ನೀವು ಕೊಡುವಂತ ಹಣದಿಂದ ಅವ್ರ ಕುಟುಂಬಕ್ಕೆ ಸಹಾಯ ಆಗ್ಬೋದು ಅಥವಾ ಅವ್ರ ಚಿಕಿತ್ಸೆಗೆ ಸಹಾಯ ಆಗ್ಬೋದು ಸ್ನೇಹಿತರೆ. ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣ ಸಹಾಯ ಮಾಡಿ. ಇಲ್ಲ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಯಾರಾದ್ರೂ ಇವ್ರ ಕುಟುಂಬಕ್ಕೆ ಸಹಾಯ ಮಾಡಬಹುದು. ಮೇಲ್ಗಡೆ ಕಾಣ್ತಿರುವಂತ ಸ್ಕ್ಯಾನರ್ ಕೋಡ್ಗೆ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣ ಸಹಾಯ ಮಾಡಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸ್ವಾಮಿ ಗೌಡ ಅವರ ಕುಟುಂಬಕ್ಕೆ ಮತ್ತು ಅವರ ಚಿಕಿತ್ಸೆಗೆ ಮತ್ತು ಅವರ ಮಗುವಿನ ಆ ಹೆಣ್ಣು ಮಗುವಿನ ಜೀವನಕ್ಕೆ ಮುಂದೆ ಸಹಾಯ ಆಗಬೇಕು. ಆ ಕಾರಣದಿಂದ ಈ ವಿಡಿಯೋ ಮಾಡ್ತಿರೋದು. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ ಕೈಲಿ ಎಷ್ಟಾಗುತ್ತೆ ಸ್ನೇಹಿತರೆ ಅಷ್ಟು ಹಣ ಸಹಾಯ ಮಾಡಿ.